ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಶನಿವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರಿಗೆ ಫಸ್ಟ್ ನಾಷ್ಟಕ್ಕೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಈಚೆ ಕಡೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಪೂಜೆ ಏನೂ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಬಾಗಿಲಿಗೆ ನೀರು ಹಾಕೋಣ, ಶನಿವಾರ ಅಲ್ವಾ ಅಂದ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆ ನೀರು ಹಾಕ್ಕೊಂಡೆ. ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ಅಂದ್ಕೊಂಡೆ. ಅವರು ಮಾಡಲಿಲ್ಲ. ಆಮೇಲೆ ಬಾಗಿಲಿಗೆ ನೀರು ಹಾಕ್ತಾನೆ ನಾನು ಹಾಗೆ ಗಾಡಿಗೂ ನೀರು ಹಾಕ್ಕೊಂಡ್ಬಿಡ್ತೀನಲ್ಲ. ಹಾಗಾಗಿ ಗಾಡಿಗೂ ನೀರು ಹಾಕಿದ್ನಲ್ಲ. ಅವರು ತುಂಬ ದಿನ ಆಯಿತು, 4-5 ದಿನ ಹೋಗಿತ್ತು ಗಾಡಿ ತೊಗೊಂಡು ಕೆಲ್ಸಕ್ಕೆ ಹೋಗಿ. ನನ್ನ ಗಾಡಿಯಲ್ಲೇ ಹೋಗ್ತಿದ್ರಲ್ಲ. ಇವತ್ತು ಹೋಗ್ತಾರೇನೋ ಅಂದ್ಬಿಟ್ಟು ನೀರು ಹಾಕಿ ಎಲ್ಲ ಒರೆಸ್ತಾ ಇದ್ದೆ. ಫುಲ್ ಅಂದರೆ ಫುಲ್ಲು ಧೂಳಾಗಿ ಹೋಗಿತ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಧೂಳು ನಮ್ಮ ಮನೆ ಹತ್ರ. ಆಮೇಲೆ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ. ಅವ್ರು ನಾಷ್ಟ ತಿನ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ಬಾಕ್ಸಿಗೆ ಪ್ಯಾಕ್ ಮಾಡಿದೆ. ಟೊಮೆಟೊ ಸಾರು ಮಾಡಿದ್ದೆ ಫ್ರೆಂಡ್ಸ್ ಬಾಕ್ಸಿಗೆ ಬಂದು. ತುಂಬ ಚೆನ್ನಾಗಿರುತ್ತೆ, ಬಿಸಿಲುಗಾಲದಲ್ಲಿ ಹೋಗಲ್ವಲ್ಲ, ಅದಕ್ಕೋಸ್ಕರ. ಈಗ ಅವರು ನಾಷ್ಟ ಎಲ್ಲ ಮಾಡ್ಕೊಂಡು ಬಾಕ್ಸೆಲ್ಲ ತಗೋ. ಬಾಯ್ ಬಾಯ್. ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೊರಟ್ಮೇಲೆ ನೆನೆ ಬಸ್ಸಾರು ಮಾಡಿದ್ನಲ್ಲ, ಸೊಪ್ಪು ಹಾಗೆ ಇತ್ತು. ಅದನ್ನೇ ನಾಷ್ಟ ಮಾಡಿಕೊಂಡೆ. ಆಮೇಲೆ ಬಟ್ಟೆಗಳು ಹೋಗ್ತಿದೆ ಫ್ರೆಂಡ್ಸ್, ಅದನ್ನು ಒಣಗಾಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಧೂಳಾಗಿರೋದ್ರಿಂದ ಒಂದು ಬಟ್ಟೆಯಲ್ಲಿ ಇಟ್ಬಿಟ್ಟಿರ್ತೀನಿ. ಫಸ್ಟು ಧೂಳೆಲ್ಲ ಒರೆಸಿ ಆಮೇಲೆ ಬಟ್ಟೆಗಳು ಹಾಕ್ಕೊಳ್ತೀನಿ. ಬಟ್ಟೆಗಳೆಲ್ಲ ಒಣಗಾಕಿದ್ದಾದ್ಮೇಲೆ ಕಲ್ಲಂಗಡಿ ಹಣ್ಣು ತರಿಸಿದ್ವಲ್ಲ ಫ್ರೆಂಡ್ಸ್, ಯೆಲ್ಲೋ ಕಲರ್ದು ವಾಟರ್ ಮೆಲನ್ನು. ಅದಂತೂ ನಾನು ಅಂದ್ಕೊಂಡಿದ್ದೆ ಅದು ಇಲ್ಲ ಟೇಸ್ಟ್ ಇರೋಲ್ಲ, ಸಪ್ಪೆ ಇರುತ್ತೆ ಅಂತ. ಬಟ್ ಅದು ನಾರ್ಮಲ್ ವಾಟರ್ ಮೆಲನ್ಗಿಂತ ಸಿಕ್ಕಾಪಟ್ಟೆ ಸ್ವೀಟಾಗಿದೆ, ಚೆನ್ನಾಗಿದೆ. ಅದಕ್ಕೆ ಅದಿತ್ತಲ್ವ, ಅದನ್ನು ಹಾಗೆ ತಿನ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಅದನ್ನು ಹೋಗಿ ಕಟ್ ಮಾಡಿಕೊಂಡೆ. ಇದರಲ್ಲಿ ಜ್ಯೂಸ್ ಒಂದ್ಸತಿ ಟ್ರೈ ಮಾಡಬೇಕು ಫ್ರೆಂಡ್ಸ್, ಒಂದ್ಸತಿ ಮಾಡ್ತೀನಿ ಜ್ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ತಿಂದಾದ್ಮೇಲೆ 1 hour ಬಿಟ್ಟು ಬೆಂಡೆಕಾಯಿ ಇತ್ತು ಅಂತ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಇದು ನೆನೆದ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಟೀ ಮತ್ತು ಹಾಗೆ ಬಿಸ್ಕೆಟ್ ಕೊಟ್ಟೆ. ಅವರು ಬೇಗ ಕೆಲ್ಸಕ್ಕೆ ಹೋಗ್ತೀನಿ ಅಂದರು. ಹಾಗಾಗಿ ನಾಷ್ಟ ಏನೂ ಮಾಡಿರಲಿಲ್ಲ. ಆಮೇಲೆ ನನಗೆ ಒಂದು 9:30 ಹಂಗೆ ರೈಸ್ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಅವ್ರು 7:00 ಹೋಗ್ತೀನಿ, ಹೊರಗಡೆ ತಿನ್ಕೊಳ್ತೀನಿ ಅಂತಂದರು. ಪಾಪ ಈ ನಡುವೆ ಅವ್ರಿಗೆ ಹುಷಾರು ಕೂಡ ಇಲ್ಲ. ಒಂದು ವಾರದಿಂದ ಸಿಕ್ಕಾಪಟ್ಟೆ ಕೋಲ್ಡು ಮತ್ತು ಜ್ವರ. ಆದ್ರೂ ಅವರು ಬೆಳಗ್ಗೆನೇ ಎದ್ದು 7-7:30 ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಕೆಲಸಕ್ಕೆಲ್ಲ ಹೊರಟ್ಮೇಲೆ ನಾನು ಅಡುಗೆ ಮಾಡಿಕೊಂಡು ತಿನ್ಕೊಂಡೆ. ಮಧ್ಯಾಹ್ನಕ್ಕೆ ಬರ್ತಾರೆ ಅಂತ ಅಂದ್ಕೊಂಡೆ, ಇಲ್ಲ ಸಂಜೆ ಆಗುತ್ತೆ, ಲೇಟ್ ಆಗುತ್ತೆ ಅಂತಂದರು. ಆಮೇಲೆ ಬಟ್ಟೆಗಳೆಲ್ಲ ಒಗಿಕ್ಕೆ ಹಾಕಿದ್ದೆ. ಆಮೇಲೆ ಬೆಡ್ಶೀಟ್ಗಳೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಇನ್ನು ಒಗಿಬೇಕು ಅಂದ್ಕೊಂಡು ಬೆಡ್ಶೀಟ್ಗಳು ಮತ್ತು ದಿವಾನ ಮೇಲೆ ಹಾಕಿದ್ದಿದ್ದು, ಸೋಫಾ ಮೇಲೆ ಹಾಕಿದ್ದಿದ್ದು ಎಲ್ಲ ಒಗ್ದಾಕ್ತಾ ಇದ್ದೀನಿ. ಎಲ್ಲ ಒಗ್ದಾಕಿ ಒಣಗಾಕೊಳ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ. ಅದಕ್ಕೆ ಎಲ್ಲ ಕೆಲಸನೂ ಬೇಗ ಈಗಲೇ ಮುಗಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ. ಆಮೇಲೆ ಮಧ್ಯಾಹ್ನ ಹಂಗೆ ರೆಡಿಯಾಗಿ ಮತ್ತು ನೀರು ಹಿಡ್ಕೊಂಬರ್ಬೇಕು ಫ್ರೆಂಡ್ಸ್, ಅದೆಲ್ಲ ಹಿಡ್ಕೊಂಬಂದು ಹೊರಟ್ರೆ ಆಗುತ್ತೆ ಅಂತ. ಬನ್ನಿ, ಈಗ ಹೋಗಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇದೆ, ಅದೆಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಏನು ಸೆಕೆ ಫ್ರೆಂಡ್ಸ್, ಇರೋದಾಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇದು ವ್ಲಾಗ್ ಬಂದ್ಬಿಟ್ಟು ನೆನೆದು ಇವತ್ತು 2 ದಿನದ್ದು ಕಂಟಿನ್ಯೂ ಆಗಿರುತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು, ಆದರೆ ಆಗಲಿಲ್ಲ. ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಡ್ತು ನನಗೆ. ಕಾಲು ನೋವು ಏನಕ್ಕೆ ಅಂದರೆ ನಮ್ಮ ಮನೆ ಹತ್ರ ಓಡಾಡ್ತೀನಲ್ಲ, ಊಟ ಆದಮೇಲೆ ವಾಕಿಂಗ್ ಮಾಡ್ತೀನಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಮಣ್ಣಿಗಿಂತ ಜಾಸ್ತಿ ಕಲ್ಲುಗಳೇ ಇದೆ, ದೊಡ್ಡ ದೊಡ್ಡ ಕಲ್ಲುಗಳು. ಸಿಕ್ಕಾಪಟ್ಟೆ ಕಾಲು ನೋವು ಬರುತ್ತೆ ಅಲ್ಲಿ ಓಡಾಡಿ. ಮೇ ಬಿ ನೀವೆಲ್ಲ ತಲಕಾಡ್ಗೆ ಹೋಗಿದ್ರೆ ಗೊತ್ತಾಗಿರುತ್ತೆ. ಸೇಮ್ ತಲಕಾಡಲ್ಲಿ ಹಿಂಗಿರುತ್ತೋ ಹಂಗೆ ಇದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಅಷ್ಟೊಂದಲ್ಲ, ಒಂದು ಸ್ವಲ್ಪ ಹಂಗೆ ಇದೆ. ಕಾಲು ನೋವು ಬಂದ್ಬಿಡುತ್ತೆ ಓಡಾಡಿ. ನನಗಂತೂ ಸಾಕಾಗೋಗುತ್ತೆ. ಇವತ್ತು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಫಂಕ್ಷನ್ ಇದೆ ಫ್ರೆಂಡ್ಸ್, ಅಲ್ಲಿಗೆ ಹೋಗಬೇಕು. 4 ಗಂಟೆಗೆಲ್ಲ ಹೋಗಬೇಕು. ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ನನ್ನ ಹಸ್ಬೆಂಡ್ ಫ್ರೆಂಡ್ ಪಾಪದು 1 ವರ್ಷದ ಬರ್ತ್ಡೇ. ಆ ಪಾಪ ಹುಡ್ದಾಗಿಂದ ಹೋಗಿರಲಿಲ್ಲ, ನಾವು ಹೋಗ್ಬೇಕು ಅಂದ್ಕೊಂಡು. ಫೈನಲಿ ಇವತ್ತು ಬರ್ತ್ಡೇ ಇದೆ, ಹೋಗಬೇಕು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಪಾಪ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ಈ ನಡುವೆ ಫ್ರೀನೇ ಇಲ್ಲ ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆ ಅವರು ಈ ನಡುವೆ 7 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಬರೋದು ಮತ್ತೆ 6-7 ಗಂಟೆ ಹೋಗುತ್ತೆ ಸಂಜೆ. ಅದಕ್ಕೆ 6-7 ಗಂಟೆಗೆ ಇರೋದು, ಇನ್ನು ಫಂಕ್ಷನ್ ಇವಾಗ ಸ್ಟಾರ್ಟ್ ಆಗಿರಲ್ಲ. ನನ್ನ ಒಂದು ಸ್ವಲ್ಪ ಬೇಗ ಕರೆದ್ರು, ಬೇಗ ಬಾ ಸ್ವಲ್ಪ ಅಂತ ಅಂದ್ಕೊಂಡು. ಅದಕ್ಕೆ ಈಗ ನಾನು ಇನ್ನೂ ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್, ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ಹೊರಡಬೇಕು. ಹೆಂಗೋ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ದೆ. ಇವತ್ತು ಸ್ವಲ್ಪ ಕಾಲು ನೋವು ಕಡಿಮೆ ಇತ್ತು, ಪರವಾಗಿರಲಿಲ್ಲ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿದ್ದೆ, ಆದರೆ ರೆಡಿ ಆಗಿರಲಿಲ್ಲ ನಾನು.
ಮಧ್ಯಾಹ್ನ ಮಾಡ್ಕೊಂಡ್ಬಿಡು, ಆಮೇಲೆ ಸಾಯಂಕಾಲ ಫಂಕ್ಷನ್ಗೆ ಹೋಗ್ಬೇಕಲ್ಲ, ಮಧ್ಯಾಹ್ನ ರೆಡಿ ಆದ್ರೆ ಆಯಿತು ಅಂತ ಹಿಂಗೆ ಇದ್ಬಿಟ್ಟಿದ್ದೆ. ಆಮೇಲೆ ಅವ್ರು ಫೋನ್ ಮಾಡಿ ಈಗ 1:45 ಫೋನ್ ಮಾಡಿ 4 ಗಂಟೆಗೆಲ್ಲ ಬರೋಕ್ಕೆ ಹೇಳಿದ್ರು. ಸೊ ಅದಕ್ಕೆ ಇನ್ನೂ ಶಾಪಿಂಗು ಮಾಡಿರಲಿಲ್ಲ. ಸೊ ಹಂಗಾಗಿ ಬೇಗ ರೆಡಿ ಆದೆ. ಈಗ ಟೈಮ್ ಆಲ್ರೆಡಿ ಬಂದು 3:15 ಆಗಿದೆ. ನಾನು ಕರೆಕ್ಟಾಗಿ 3:15 ಬಿಟ್ಟರೆ ನಾನು ಕರೆಕ್ಟಾಗಿ 3:15 ಬಿಟ್ಟರೆ ಲೊಕೇಶನ್ 4 ಗಂಟೆ ಆಗುತ್ತೆ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ನೀರು ತರಬೇಕಿತ್ತು ಫ್ರೆಂಡ್ಸ್, ಖಾಲಿ ಆಗಿದೆ. ಸೊ ನಾನೆಲ್ಲ ಸಂಜೆ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಈಗ ಹೊರಡಬೇಕು, ಆಮೇಲೆ ಬಂದು ನೋಡ್ಕೊಳ್ಳೋಣ. ನಂದು ಕಾಜಲ್ ಇತ್ತಲ್ಲ ಫ್ರೆಂಡ್ಸ್, ಲ್ಯಾಕ್ಮೇದು, ಇದು ಬಂದು ಖಾಲಿ ಆಯಿತು. ಸೊ ಅದಕ್ಕೆ ಈಗ ಮೊನ್ನೆ ನನ್ನ ಫ್ರೆಂಡ್ ಕೊಡ್ಸಿದ್ದು ಹೊಸದು, ಇಲ್ಲ 18 ಅಂತ. ಸೊ ಇದು ಚೆನ್ನಾಗಿರುತ್ತೆ, ಇದು ಯೂಸ್ ಮಾಡಿ. ಲ್ಯಾಕ್ಮೆ ಖಾಲಿ ಆಗಿದೆ, ತರಿಸ್ಕೋಬೇಕು. ಸೊ ಬೇಗ ರೆಡಿಯಾಗಿ ಹೊರಡಬೇಕು ಫ್ರೆಂಡ್ಸ್. ಪಾಪ ನಮ್ಮ ಮನೆಯವ್ರಂತೂ ಅವ್ರು ಬಿಸಿ ಅಂದರೆ ಬಿಸಿ. ಪಾಪ ಅವರು ಹುಷಾರಿಲ್ಲ, ಆದ್ರೂ ಅವರು ಬೆಳಗ್ಗೆನೆ 7 ಗಂಟೆಗೆಲ್ಲ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಬರೋದು ನೋಡಿದ್ರೆ ರಾತ್ರಿ 8-9 ಗಂಟೆ ಆಗಿದೆ. ಪಾಪ ಅವ್ರು ಅಷ್ಟು ಬಿಸಿ. ಸೊ ಅದಕ್ಕೆ ನಾನು ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು. ನಾವು ಯಾವತ್ತೂ ಒಬ್ಬರನ್ನ ಬಿಟ್ಟು ಒಬ್ರು ಶಾಪಿಂಗ್ ಮಾಡೋದಿಲ್ಲ. ಯಾರಿಗೆ ಏನೇ ತಗೋಬೇಕಾದ್ರೂ ಇಬ್ರು ಹೋಗಿ ಶಾಪಿಂಗ್ ಮಾಡ್ತಾ ಇದೀವಿ. ಬಟ್ ಇವತ್ತು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋದ್ರೂ ಅವ್ರಲ್ಲಿ ವಿಡಿಯೋ ಕಾಲ್ ಇಲ್ಲ ಫೋಟೋಸ್ ಕಳಿಸಿ ಕೇಳ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಏನು ಹೇಳ್ತಾರೆ, ಏನು ಶೆಕೆ ಅಂದರೆ ಇರೋಕ್ಕೆ ಆಗ್ತಾ ಇಲ್ಲ. ವಿಪರೀತ ಅಂದರೆ ವಿಪರೀತ ಕಾಲು ನೋವು ಫ್ರೆಂಡ್ಸ್, ನನಗೆ ಇರೋಕ್ಕಾಗ್ತಾ ಇಲ್ಲ. ನೆನ್ನೆಗಿಂತ ಇವತ್ತು ಸ್ವಲ್ಪ ಕಡಿಮೆ ಅನ್ಕೊಳ್ಳಿ ಕಾಲು ನೋವು. ಬಟ್ ನೆನ್ನೆ ಅಂತೂ ದಿನ ನಾನು ಬೆಳಿಗ್ಗೆ ಕಸ ಗುಡಿಸ್ಬೇಕಾದ್ರೆ ನೀವು ನೋಡ್ತಾ ಇರ್ತೀರಾ ಎಷ್ಟು ಮಣ್ಣು ಬರುತ್ತೆ. ಅದೇನಾಗ್ತಾ ಇದೆ ಅಂದರೆ ಮಣ್ಣೆಲ್ಲ ನಾನು ಗುಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಅದು ಕಲ್ಲು ಕೆಳಗಡೆ ಹಾಕಿದ್ರಲ್ಲ, ಸೊ ಕಲ್ಲೇ ಇದೆ, ಕಲ್ ಮೇಲೆ ಓಡಾಡ್ದಂಗೆ ಆಗ್ತಾ ಇರುತ್ತೆ. ಸೊ ಇನ್ಮೇಲೆ ವಾಕಿಂಗ್ ಮಾಡ್ಬೇಕಾದ್ರೆ ನಾನು ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು, ಮನೆ ಹತ್ರ ಮಾಡಿದ್ರೆ ಡೈಲಿ ಹಿಂಗೆ ಕಾಲು ನೋವು ಅನ್ಕೋಬೇಕು ಫ್ರೆಂಡ್ಸ್. ಸೊ ಈಗ ರೆಡಿ ಆಯಿತು. ತಲೆ ಬಾಚ್ಕೊಂಬೇಡ ಅಂದ್ಕೊಂಡಿದ್ದೀನಿ. ಹಾರಕ್ಕೆ ಬಿಟ್ಟಿದೆ ಫ್ರೆಂಡ್ಸ್. ತಲೆಯಲ್ಲಿ ತ್ಯಾಮದ್ದಲ್ಲೇ ಜಡೆ ಹಾಕೊಂಡ್ಬಿಟ್ರೆ ಮತ್ತೆ ತಲೆನೋವು ಬರುತ್ತೆ. ಸೊ ತಲೆ ಬಾಚ್ಕೋಬೇಕು ಇವಾಗ. ಜಡೆ ಹಾಕೊಂಬೇಡ ಅಂತ ಇದ್ದೀನಿ. ಆಗಿರೋದ್ರಿಂದ ನಾನಂತೂ ಕೂದಲು ಬಿಟ್ಕೊಂಡು ಹೋಗಲ್ಲ. ಸೊ ಜಡೆ ಹಾಕೊಂಡು ನೀಟಾಗಿ ಹೋಗ್ತೀನಿ. ಯಾಕಂದರೆ ಅಲ್ಲಿ ಹಿಂಗಿರ್ತೋ ಏನೋ ಸಿಚುವೇಶನ್ ನೋಡೋಕ್ಕಾಗಲ್ಲ. ಅದಕ್ಕೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ಬಂದು ನಾನು ಆವಾಗ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕ ಅಂತ. ಸೊ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಆ್ಯಂಡ್ ಅದಕ್ಕೆ ನೀವು ಈ ವ್ಲಾಗ್ ನೋಡ್ತಿದ್ರೆ ಹ್ಯಾಪಿ 11th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮಗೆ. ಸೊ ನಾನು ಅವ್ರನ್ನ ಅಕ್ಕ ಅಂತ ಕರೆಯೋದ್ರಿಂದ ನನಗೆ ಅತ್ತಿಗೆ ಅಂತ ಕರೆಯೋದಕ್ಕೆ ಬರೋದಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಹೇಳಿರೋದು ನಾನು. ಸೊ ಟ್ರೈ ಮಾಡ್ತೀನಿ ನೋಡೋಣ. ಹಾಗೆ ಹೇರ್ ಸ್ಟೈಲ್ ಬಂದು ಸಿಂಪಲಾಗಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೀವು ಅವಾಗ ನೋಡ್ತಾ ಇರ್ತೀರ ನಾನು ಜಡೆ ಹಾಕ್ಕೊಂಡ್ರೆ ಯಾವಾಗಲೂ ಒಂದೇ ಥರ ಹಾಕೊಳ್ಳೋದು. ನನಗೆ ಈ ಜಡೆ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ. ಯಾಕೆಂದರೆ ಆವಾಗ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದ ಟೈಮಲ್ಲಿ ನಾನು ಜಾಸ್ತಿ ಅಂದರೆ ನಾನು ಬೆಳ್ತಿದ್ದಲ್ಲ ನಮ್ಮ ಅಜ್ಜಿ ಮನೆಯಲ್ಲ. ಸೊ ನಾನು ಈಗಲೂ ಕೂಡ ನಮ್ಮ ಅಮ್ಮ ನನಗೆ ತಲೆ ಬಚ್ಚಿದ್ದು ಅದೆಲ್ಲ ನೆನಪಿರಲಿಲ್ಲ. ಯಾಕೆಂದರೆ ನಮ್ಮ ಅಮ್ಮ ಜೊತೆ ಜಾಸ್ತಿ ಬೆಳೆದಿಲ್ಲ, ನಮ್ಮ ಅಜ್ಜಿ ಜೊತೆ ಜಾಸ್ತಿ ಇದ್ದಿದ್ದು ನಾನು. ಸೊ ಅವರೇ ನನಗೆ ಜಡೆ ಆಗ್ತಾಯಿದ್ದು. ಅವಾಗ ನನಗೆ ನೀರು ಜಡೆ ಅಂತ ಅಂದ್ಬಿಟ್ಟು ಆಗ್ತಾಯಿದ್ರು ಇದನ್ನು. ಸೊ ಈಗ ನಾನು ಒಂದು ಸೈಡ್ ಹಾಕೊತಿದ್ದೀನಿ, ಅವಾಗ ಈ ಕಡೆ ಆ ಕಡೆ 2 ಸೈಡು ಅವರೇ ಇದೇ ಥರ ಆಗ್ತಾಯಿದ್ದು. ಸೊ ಅವಾಗಿಂದ ನನಗೆ ಇದೇ ಫೇವ್ರೇಟ್ ಫ್ರೆಂಡ್ಸ್. ಈ ಥರನೇ ಜಡೆ ಇಷ್ಟ ನನಗೆ. ಅಂದರೆ ಸ್ಯಾರಿ ಹಾಕೊಂಡು ಈ ಥರ ಲೂಸ್ ಹೇರ್ ಬಿಡ್ಬೇಕಂತ ನನಗೆ ಆಸೆ ಫ್ರೆಂಡ್ಸ್. ಆದರೆ ಆಗಲ್ಲ. ಬಿಳಿ ಕೂದಲು ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ. ಯಾವಾಗ ಬಂತು? ಬಾಗ್ಲ ತೆಗ್ದಿದ್ದೀನಿ, ಕಿಟಕಿ ತೆಗ್ದಿದ್ದೀನಿ, ಹಾಲಲ್ಲಿ ಫ್ಯಾನ್ ಓಡ್ತಾ ಇದೆ, ರೂಮಲ್ಲಿ ಫ್ಯಾನ್ ಓಡ್ತಾ ಇದೆ, ಆದರೂ ಶೆಕೆ ಫ್ರೆಂಡ್ಸ್. ನೋಡಿ ನನ್ನ ಕುಂಕುಮ ಇನ್ನೊಂದು ಸ್ವಲ್ಪ ತಂದರೆ ಬಂದ್ಬಿಡುತ್ತೆ ಕೆಳಗಡೆ, ಅಷ್ಟು ಶೆಕೆ. ಏನು ಶೆಕೆನೋ. ಚಳಿಗಾಲ ಬಂದರೆ ಚಳಿ ಅನಿಸುತ್ತೆ, ಶೆಕೆಗಾಲ ಬಂದರೆ ಶೆಕೆ ಅನಿಸುತ್ತೆ. ದೇವ್ರೆ. ಸೊ ಫೈನಲಿ ನಾನು ರೆಡಿ ಆಯ್ತು ಫ್ರೆಂಡ್ಸ್. ಇನ್ನು ಓಲೆ ಒಂದು ಹಾಕೋಬೇಕು. ಸೊ ನಮ್ಮ ಮನೆಯವ್ರಿಗೆ ತಾನೇ ಕಾಲ್ ಮಾಡಿದ್ವಿ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಎಂಡ್ ಆಯಿತು. ಸೊ ಈಗ ಹೊರಡಬೇಕು. ನಮ್ಮ ಮನೆಯವ್ರು ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಅದನ್ನು ಮುಗಿಸಿ ಈಗ ಹೋಗಿ ಫಸ್ಟು
ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಬೇಕು. ಟೈಮ್ ಆಲ್ರೆಡಿ ಬಂದು 3:30 ಆಗಿದೆ. ಇನ್ನು ಅರ್ಧ ಅವರ್ ಅಷ್ಟೇ ನನ್ನ ಟೈಮ್ ಇದೆ. ಇಲ್ಲೇ ಹತ್ರನೇ ಹೋಗ್ಬಿಡ್ಬೋದು. ಸ್ವಲ್ಪ ಬೇಗ ಹೊರಡೋಣ. ಸೊ ಫ್ರೆಂಡ್ಸ್, ಬಟ್ಟೆ ಅಂಗಡಿಗೆ ಬಂದೆ. ಸೊ ಯಾವ ಥರ ಬಟ್ಟೆ ತೊಗೊಳ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಸೊ ಫೈನಲಿ ಇದೆರಡು ಚೂಸ್ ಮಾಡಿದೆ. ಸೊ ಇದರಲ್ಲಿ ಒಂದು ನಮಗೆ, ಇನ್ನೊಂದು ಬಂದು ನನ್ನ ಹಸ್ಬೆಂಡ್ ಜೊತೆ ಇನ್ನೊಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ, ಒಂದು ಅಣ್ಣ. ಸೊ ಅವರು ಕೂಡ ಕೆಲಸದಲ್ಲಿರೋದ್ರಿಂದ ಅವ್ರಿಗೂ ನಾನೇ ತೊಗೊಂಡಿದ್ದೀನಿ. ಸೊ ಇದೆರಡು ಚೆನ್ನಾಗಿದೆಯಲ್ಲೋ ನನಗಂತೂ ಗೊತ್ತಿರೋ ಒಟ್ಟಿನಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನಾವು ಮಕ್ಳಿಗೆ ಬಟ್ಟೆ ತೊಗೊಂಡ್ರೆ ಬೇರೆ ಇಷ್ಟು ದಿನ ನಮ್ಮ ಮಕ್ಕಳಿದಾರಲ್ವ, ಸೊ ಅವ್ರಿಗೆ ಮಾತ್ರ ತೊಗೊಳ್ತಾ ಇದ್ದು. ಸೊ ಬೇರೆಯವ್ರಿಗೆ ತೊಗೊಳ್ಬೇಕನ್ನೋ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಇಷ್ಟ ಆಗುತ್ತೋ ಇಲ್ವೋ ಏನು ಕತೆ ಅಂತ ಅಂದ್ಕೊಂಡು ಸೊ ಫೈನಲಿ ಇದೆರಡು ತೊಗೊಂಡು ಸೊ ಮನೆಗೆ ಬಂದೆ. ಸಿಗ್ತಾನೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ನಮ್ಮ ಮನೇಲಿ ಕಾಲ್ ಮಾಡಿದರು. ಸೊ ನಾನು ಬರ್ತೇನೆ, ನೀರು ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು. ಸೊ ಈಗ ಅವ್ರು ಬರೋಷ್ಟರಲ್ಲಿ ನೀರು ಇಟ್ಕೊಂಡ್ಬಂದ್ಬಿಟ್ಟು ಫ್ರೆಂಡ್ಸ್, ನೀರು ಖಾಲಿಯಾಗಿದೆ. ಸೊ ಹೆಂಗೋ ಅವ್ರು ಬರೋದು ಇನ್ನೊಂದು 10 ನಿಮಿಷ ಆಗುತ್ತೆ. ಇನ್ನೂ 2 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ಅವರು. ಸೊ ಬನ್ನಿ, ಅವ್ರು ಬರೋಷ್ಟರಲ್ಲಿ ಬೇಗ ಹೋಗಿ ನೀರು ಇಟ್ಕೊಂಡ್ಬಂದೆ. ಆಮೇಲೆ ಅವರು ರೆಡಿಯಾಗಿ ಇಬ್ಬರು ಒಟ್ಟಿಗೆ ಓಡೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶಕುಂತಲಕ್ಕ ಬಂದಿದ್ದಾರೆ. ಅಕ್ಕ ಹಾಯ್ ಮಾಡಿ. ಹಾಯ್ ವಿನೋದ್, ಹಾಯ್ ಮಾಡು. ಹಾಯ್. ಇವನು ಬಲೂನ್ ಓದಕ್ಕೆ ಕುತ್ಕೊಂಡಿದ್ದಾನೆ ಇವಾಗ. ಸೊ ಪಲಾವ್ ಇಲ್ಲಿ ಫ್ರೆಂಡ್ಸ್, ಪಲಾವ್ ರೆಡಿ ಆಗ್ತಾ ಇದೆ. ಅಕ್ಕಿ ಒಂದು ಹಾಕಬೇಕು, ಎಲ್ಲ ಹಾಕಿದಾಗಿದೆ. ಸೊ ಅಷ್ಟೇ ಡೆಕೋರೇಷನ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಕಿಚನಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಶೆಕೆ ಅಂದರೆ ಶೆಕೆ. ಡೆಕೋರೇಷನ್ ಸ್ಟಾರ್ಟ್ ಆಗಿದೆ, ಬಟ್ ಟೇಪ್ ಇಲ್ಲ. ಟೇಪ್ ಥರ ಅದಕ್ಕೆ ಹೋಗಿದ್ದಾರೆ. ಓ ಹೌದಾ, ಬೇಗ. ನಮ್ಮನೆ ಸೊ ಫ್ರೆಂಡ್ಸ್, ಈಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಇನ್ನೂ ಡೆಕೋರೇಷನ್ ಮುಗ್ದಿಲ್ಲ. ಸೊ ಬಲೂನೆಲ್ಲ ಅಲ್ಲಲ್ಲೇ ಬಿದ್ದಿದೆ, ಇನ್ನೂ ಮಾಡಬೇಕು. ಸೊ ಬನ್ನಿ, ಡೆಕೋರೇಷನ್ ಮುಗಿಸಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಡೆಕೋರೇಷನ್ ಬಂದು ಅರ್ಧ ಮುಗ್ದಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನೋಡಿ, ಅರ್ಧ ಆಗಿದೆ. ಅಷ್ಟೇ ಟೇಪ್ ಖಾಲಿ ಆಯಿತು. ಟೇಪ್ ತೊಗೊಬರೋದಕ್ಕೆ ಹೋಗಿದ್ದಾರೆ. ಸೊ ಟೇಪ್ ತಂದಮೇಲೆ ಡೆಕೋರೇಷನ್ ಕಂಟಿನ್ಯೂ ಮಾಡಬೇಕು. ಈಗ ಅಡುಗೆ ಎಲ್ಲ ಮಾಡಿದಾಯಿತು. ಪಲಾವ್ ಮಾಡಿದ್ದೀನಿ. ಸೊ ಪಲಾವು, ಮೊಸರು ಬಜ್ಜಿ ಎಲ್ಲ ರೆಡಿಯಾಗಿದೆ. ಈಗ ಸೊ ಫ್ರೆಂಡ್ಸ್, ಈಗ ಡೆಕೋರೇಷನ್ ಎಲ್ಲ ಒಂದು ಸ್ವಲ್ಪ ಕಂಪ್ಲೀಟ್ ಆಯಿತು. ಸೊ ಫೋಟೋ ಕೂಡ ಬಂದಿದೆ. ಸೊ ಸ್ವಲ್ಪ ಜನನೂ ಬಂದಿದ್ದಾರೆ. ಇನ್ನೂ ಎಲ್ಲ ಬರೋರು ಇದ್ದಾರೆ. ಅಲ್ಲ, ದೀಪ ಹಚ್ಚಿದ್ದಾರೆ, ಅದಕ್ಕೆ ಹೇಳು. ಸ್ವಾಮಿಯಾ ಅಲ್ಲಿಂದ ನಮಸ್ಕಾರಪ್ಪ. ಜಸ್ಟ್ ಏನಿಲ್ಲ, ಹಿಂಗೆ ಆಗ್ತದೆ ಅಷ್ಟೇ. ಅಲ್ಲೊಂದು ಇನ್ನೊಂದು ಪಾಪ ಒಬ್ಬರು ಶುರು ಮಾಡಿದೆ, ಎಲ್ಲ ಶುರು ಮಾಡಿದ. ಸೊ ಫ್ರೆಂಡ್ಸ್, ಆಮೇಲೆ ಇಲ್ಲಿ ಎಲ್ಲರೂ ಹೋಗಿ ಅಶಂಗಮ ಇಟ್ಟು ಆರತಿ ಮಾಡಿ ಅಕ್ಷತೆ ಹಾಕಿ ಅದೇನೋ ಆಶೀರ್ವಾದ ಮಾಡ್ತಾಯಿದ್ರು. ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಆಮೇಲೆ ಎಲ್ಲರೂ ಅದೆಲ್ಲ ಮುಗಿಸಿ ಅವ್ರದ್ದು ಪೂಜೆ ಎಲ್ಲ ಆಮೇಲೆ ವಿಶ್ ಮಾಡಿ. ಸೊ ಬ್ಲಾಸ್ಟರ್ ತಂದಿದ್ರು, ಬ್ಲಾಸ್ಟ್ ಅದನ್ನು ಮಾಡಿ. ಆಮೇಲೆ ಕೇಕ್ ತಂದಿದ್ರು ಫ್ರೆಂಡ್ಸ್. ಕೇಕ್ ಕೂಡ ನೋಡಿ ತೊಗೊಂಬಂದು ಇಟ್ಟಿದ್ದಾಯಿತು. ಬ್ಲಾಸ್ಟ್ ಎಲ್ಲ ಮಾಡಿದ್ದಾದ್ಮೇಲೆ ಆಮೇಲೆ ಅವರು ಕೂಡ ಕೇಕೆಲ್ಲ ಕಟ್ ಮಾಡ್ತಾಯಿದ್ರು. ಸೊ ಅದೇ ಟೈಮ್ಗೆ ಏನೋ ಗೊತ್ತಿಲ್ಲ, ನನ್ನ ಫೋನು ಲೈಟಿಂಗ್ಸಿಂದನೋ ಏನೋ ಒಂದು ಸ್ವಲ್ಪ ಬ್ಲರ್ರಾಗೋಯ್ತು. ಅದು ಏನಕ್ಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಸೊ ಬಟ್ಟೆಲೆಲ್ಲ ಒರೆಸ್ತಾ ಇದ್ದೀನಿ, ಆದರೂ ಬ್ಲರ್ರಾಗೇ ಬರ್ತಾಯಿದೆ. ಮೇ ಬಿ ಲೈಟಿಂಗ್ಸ್ಗೆ ಇರಬೇಕು. ಸೊ ಫೈನಲಿ ಕೇಕ್ ಕಟಿಂಗ್ ಕೂಡ ಆಯಿತು. ನೋಡ, ಒಂದ್ ಕಡೆಯಿಂದ ಮಾಡಿದೀನಿ. ಯಾರಾದ್ರೂ ಬರ್ಲಿ, ಗಿಡ್ಡಪ್ಪ ಸ್ವಲ್ಪ ಜೋರಾಗಿ ಬರ್ಲಿ ಸಾಕು. ಸೊ
ಸೊ ಫ್ರೆಂಡ್ಸ್ ಆಮೇಲೆ ಎಲ್ಲರದು ಊಟ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೊ ಒಬ್ಬಟ್ಟು ಮಾಡಿದರು, ಹಾಗೆ ಪಲಾವ್ ಮಾಡಿದ್ನಲ್ಲ ನಾನು. ಸೊ ಪಲಾವು ಹಾಗೆ ಮೊಸರು ಇತ್ತಲ್ಲ, ಸೊ ಅದಕ್ಕೆ ಲೋಟದಲ್ಲಿ ಮಜ್ಜಿಗೆ ಥರ ಮಾಡ್ಕೊಂಡು ಅದನ್ನು ಕುಟ್ಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಕೋಲ್ಡ್ ಆಗಿತ್ತಲ್ಲ, ತುಂಬ ದಿವಸ ಅವರು ಕೋಲ್ಡು ಜ್ವರ ಹೋಗ್ತಾನೆ ಇಲ್ಲ. ಮೆಡಿಕಲ್ ಶಾಪ್ಗೆ ಹೋಗಿ ಅದನ್ನು ತೊಗೊಂಬಂದು ಮನೆಗೆ ಬಂದು ದೋಸೆಗೆ ನೆನೆಸಿದ್ದೆ ಫ್ರೆಂಡ್ಸ್ ಬೆಳಗ್ಗೆನೇ. ಸೊ ಅದಕ್ಕೆ ಆಸಿಟ್ಟು ಕೂಡ ರುಬ್ಬಿಟ್ಟೆ. ಸೊ ಇನ್ನು ಹಾಗೆ ಇಟ್ಟರೆ ಸ್ಮೆಲ್ ಬಂದುಬಿಡುತ್ತೆ ಅಂತ. ಫ್ರೆಂಡ್ಸ್ ಈಗ ತಾನೇ ಮನೆಗೆ ಬಂದೆ. ಈಗ ಟೈಮ್ ಬಂದೆ 9:45 ಸಾಕೋಯ್ತು ನನಗೆ. ಸೊ 4:15 ಹಂಗೆ ನಾನು ಮನೆ ಬಿಟ್ಟಿದ್ದು. ಸೊ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು 2 ಗಂಟೆಗೆ ಹೊರಡಬೇಕು ಅಂತ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸಾಗೋಗಿದೆ, ಕಾಲು ನೋವು ಅಂತೂ ವಿಪರೀತ ಜಾಸ್ತಿ ಹೋಗಿದೆ. ಸೊ ನಿನ್ನೆ ಕಾಲು ನೋವು ಅಂತಂದಿದ್ದು, ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೆ. ಈಗ ಮತ್ತೆ ಹೋಗಿ ಅಲ್ಲೆಲ್ಲ ಮಾಡಿ ಬರೋಷ್ಟರಲ್ಲಿ ಸಾಕಾಯಿತು, ಸಿಕ್ಕಾಬಿಟ್ಟೆ ಕಾಲು ನೋವ್ತಾ ಇದೆ. ಅದೇ ಮಸಾಜರ್ ತರಿಸಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವರು, ಅದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರು. ಅಂತ 10 ನಿಮಿಷ ಮಸಾಜ್ ಮಾಡ್ಕೋಬೇಕು, ಬಟ್ 10 ನಿಮಿಷ ಮಸಾಜ್ ಮಾಡ್ಕೊಳ್ಳೋ ಪೇಷನ್ಸ್ ಕೂಡ ನಾನು ಇಲ್ಲ ಅಂದ್ಕೊಳ್ಳಿ. ಸೊ ಸಿಕ್ಕಾಬಿಟ್ಟೆ ಕಾಲು ನೋವ್ತಿದೆ, ಆಗ್ತಾಯಿಲ್ಲ. ಸದ್ಯಕ್ಕೆ ಶೆಕೆ ಬೇರೆ ಅಬ್ಬಾ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಬನ್ನಿ ಈಗ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಆಮೇಲೆ ಮಲ್ಕೊಳ್ತೀನಿ ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ನಾನು ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.